ಜಾನ್ವಿ ಅವರು ಬಿಗ್ ಬಾಸ್ ಹೋಗೋದಕ್ಕೆ ಮೇನ್ ರೀಸನ್ ಏನು ಅಂತ? ಬಿಗ್ ಬಾಸು ಅದೊಂದು ರಿಯಾಲಿಟಿ ಶೋ ಅಪ್ಪ ಅಂತ ಸುದೀಪ್ ಸರ್ ಹೇಳಿದರು. ಅದನ್ನು ತುಂಬ ಜನ ನೋಡ್ತಾರೆ. ಅಂದರೆ ತುಂಬ ಜನಕ್ಕೆ ನಾವು ರೀಚ್ ಆಗ್ತೀವಿ ಅನ್ನೋದೇ ನನಗೆ ಇತ್ತು. ಈಗ ಒಂದು 10 ಜನ ಗೊತ್ತಿದ್ರೆ ನಾಳೆ 100 ಜನಕ್ಕೆ ಗೊತ್ತಾಗ್ತೀವಿ ಬಿಗ್ ಬಾಸಿಂದ. ನನಗೆ ಆ ಫೇಮ್ನ ನಾನು ತುಂಬ ಎಂಜಾಯ್ ಮಾಡ್ತೀನಿ ಏನು ಮಾಡಿಲ್ಲ ಅಂದ್ರೂ. ಸೊ ಅದಕ್ಕೋಸ್ಕರ ಬಿಗ್ ಬಾಸ್. ಓಕೆ, ಏನು ಕಲ್ತ್ಕೊಂಡು ಬಂದ್ರಿ ಅಂತ? ಏನು ಕಲ್ತ್ಕೊಂಡು ಬಂದೆ ಅಂದರೆ ನನಗೆ ಏನು ಕಲ್ತ್ಕೊಂಡು ಬರಲಿಲ್ಲ, ಬಟ್ ತಿಳ್ಕೊಂಡು ಬಂದೆ. ಆ ಕ್ಯಾಮ್ರಾಗಳ ಮಧ್ಯ ಆ ಒಂದು ಸಣ್ಣ ಲಿಮಿಟೇಷನಲ್ಲಿ ನಾವು ಸಣ್ಣ ಸಣ್ಣ ತಪ್ಪುಗಳನ್ನೇ ಮಾಡೋಕ್ಕಾಗೋದು. ಅದು ಆಚೆ ಪ್ರಪಂಚಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ನಾವು ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತೀವಿ. ಅದನ್ನು ನಾವು ಸಣ್ಣ ತಪ್ಪುಗಳಿಂದ ಹೌದಲ್ವಾ, ನಿಜ ಜೀವನದಲ್ಲಿ ದೊಡ್ಡದಾದಾಗಲೂ ಹಿಂಗೆ ಅಲ್ವಾ. ನೀವೊಂದು ಕಾಫಿ ಪುಡಿ ಕಳ್ತನದೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಕಾಫಿ ಪುಡಿ ಕಳ್ತನ ಮಾಡೋಣ ಅಂತ ಹೇಳಿದ್ದು ರಾಶಿಕಾ, ನಾನು ಮಾಡ್ತೀನಿ. ಅವ್ರಿಗೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ಕಾಫಿನ ಎಲ್ಲರಿಗೂ ಮಾಡ್ಕೊಡ್ತೀನಿ. ರಾಶಿಕಾ, ರಿಷಾ ನಾವೆಲ್ಲ ಕುಡಿತೀವಿ. ಸಿಕ್ಕಾಕೊಂಡಾಗ ಯಾರೂ ನನಗೆ ನಿಲ್ತಾನೇ ಇಲ್ಲ. ಕ್ಯಾಪ್ಟನ್ ನನಗೆ ಊಟ ಕಟ್ ಮಾಡ್ತಾರೆ. ಅವಾಗ ನಾವು ಎಲ್ಲ ಪಾಲುದಾರರಿದ್ದೀವಿ, ನಾವು ಕಳ್ತನ ಮಾಡಿದ್ದೀವಿ, ನಾವು ನಿಲ್ತೀವಿ ಅಂತ ಯಾರೂ ಬರಲ್ಲ. ಆಚೆನೂ ಹಾಗೆ ಅಲ್ವಾ, ಕೆಟ್ಟದಾದಾಗ ನಮ್ಮ ಜೊತೆ ಯಾರೂ ಇರಲ್ಲ, ಒಳ್ಳೇದಾದಾಗ ಎಲ್ಲರೂ ಕ್ರೆಡಿಟ್ ಬಯಸ್ತಾರೆ. ಹಾಗೆ ಸಣ್ಣದಕ್ಕೆ ನಾವು ದೊಡ್ಡದನ್ನು ರಿಲೇಟ್ ಮಾಡ್ಕೊಳ್ಬೋದು. ಒಂದು ಕ್ಯಾಪ್ಟನ್ ಅಂತ ಬಂದಾಗಲೂ ಅಷ್ಟೇ, ಕ್ಯಾಪ್ಟನ್ ಆದ ತಕ್ಷಣ ಅದೇ ಗೆದ್ದೆ ತಿಂದು ಬಾಲ ಹಿಡಿಯೋದು ಅನ್ನೋದು. ಇಲ್ಲಿ ಯಾವುದೋ ಒಂದು ಸರ್ಕಾರನೋ ಯಾವುದೋ ಒಂದು ಅಧಿಕಾರಕ್ಕೆ ಬಂದಾಗ ಜನ ಅವ್ರ ಹಿಂದೆ ಇರ್ತಾರೆ. ಫಸ್ಟು ಅವ್ರನ್ನ ಯಾರು ಅಂತಲೂ ಮುಸು ನೋಡಲ್ಲ. ಅಧಿಕಾರ ಬಂದಾಗ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ತಮ್ಮತನ ಮಾರ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ.